ಕಟ್ಟೆಮಾರ್ ಪಿಕ್ಚರ್ ನೋಡಿದೆ. ಅದು ಕನ್ನಡ ಅವತರಣಕ್ಕೆ ತುಂಬ 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 ಚೆನ್ನಾಗಿತ್ತು. ಅಂದರೆ ನಮಗೆಲ್ಲರಿಗೂ ಮೀರಿದ ಒಂದು ಶಕ್ತಿ ಇದೆ. ನಾವು ನಮ್ಮಿಂದನೇ ಅಂದುಕೊಳ್ಳುವ ಗರ್ವವನ್ನು ಮುರಿಯುವಂಥ ಒಂದು ಶಕ್ತಿ ಇದೆ. ನಮ್ಮ ಪ್ರಕೃತಿ ಮುಂದೆ, ದೈವದ ಮುಂದೆ ನಾವೇನೂ ಅಲ್ಲ ಅಂತ ತೋರಿಸುವ ಒಂದು ಶಕ್ತಿ ಇದೆ. ತುಂಬ ಖುಷಿ ಅನ್ನಿಸ್ತು. ಇದು ಕನ್ನಡದಲ್ಲಿ ತಂದಿರೋದು. ಕಂಗ್ರ್ಯಾಚುಲೇಷನ್ಸ್ ಲಂಚು. ಕನ್ನಡದಲ್ಲಿ ಇನ್ನಿಷ್ಟು ಒಳ್ಳೆಯ ಸಿನಿಮಾಗಳನ್ನು ನಿನ್ನಿಂದ ಬರಲಿ. ಒಂದು ತಿಳಿಯಾದ ಒಂದು ಕಥೆಯನ್ನು, ಒಂದು ರುಕ್ಕು ಪಾತ್ರವನ್ನು ಕೇಂದ್ರದ ಪಾತ್ರವನ್ನು ಇಟ್ಕೊಂಡು ಇಡೀ ಕಥೆಯನ್ನು ಹೆಣೆದಿರೋದಿದೆಯಲ್ಲ, ಅದಕ್ಕೆಲ್ಲವೂ ಮೂಲ ಆ ತಾಯಿಯೇ ಅನ್ನೋದಿದೆಯಲ್ಲ, ಆ ಮಂತ್ರದೇವಿಗೆ ನಾವೆಲ್ಲರೂ ಕೂಡ ಮಂತ್ರಮುಗ್ಧರಾಗಿ ಆ ಸಿನಿಮಾವನ್ನು ನೋಡಿದ್ದೀವಿ. ಕಟ್ಟೆಮಾರ್ ಅಬ್ಬ, ಏನು ಹೆಸರಿಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಒಂಥರ ಥ್ರಿಲ್ಲಾಗಿದೆ. ಹೆಸರಲ್ಲೇ ಇದೆ. ಇನ್ನು ಸಿನಿಮಾ ನೋಡಿದಾಗಂತೂ ಒಂದು ರೀತಿ ಮೈ ಜುಮ್ ಅಂದ್ಬಿಡುತ್ತೆ. ಆ ರೀತಿ ಒಂದು ಕತೆ ಮಾಡಿದ್ದಾರೆ. ಆ ಕತೆ ಚಿತ್ರ ನೋಡ್ತಾ 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 ಅದು ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ. ಅಬ್ಬಬ್ಬಬ್ಬಬ್ಬ, ಒಂದು ಸ್ವಲ್ಪನೂ ಗೊತ್ತಾಗಲ್ಲ ನೋಡಿ ಚಿತ್ರ ನೋಡ್ತಾ ಇದ್ರೆ. ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾಕೆಂದರೆ ಕೆಲವು ಸಿನಿಮಾಗಳು ನೋಡ್ತಾ ಇದ್ದರೆ ಕತೆ ಹೀಗೆ ಹೋಗುತ್ತೆ, ಹಾಗೆ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಈ ಚಿತ್ರ ನಿಜಕ್ಕೂ ನೀವು ನೋಡ್ತಾ ಇದ್ದರೆ ಆ ಕತೆ ಎಲ್ಲಿ ಶುರುವಾಗಿ ಎಲ್ಲಿ ಮುಟ್ಟುತ್ತೆ, ಹೇಗೆ ಹೋಗುತ್ತೆ ಅನ್ನೋದು ಆ ಕಂಡು ಹಿಡಿಯೋದೈತೆ ನೋಡಿ. ತುಂಬ ಕಷ್ಟಕರವಾಗಿರುತ್ತೆ ನಿಜವಾಗ್ಲೂ. ಆ ಒಂದು ಥ್ರಿಲ್ ಇಟ್ಟಿದ್ದಾರೆ. ಅಷ್ಟು ಒಂದು ಥ್ರಿಲ್ ಇದೆ. ಬಹಳ ಖುಷಿಯಾಗೋಯ್ತು ನೋಡ್ತಾ. ನಾವೇ ನಮ್ಮನ್ನು ಮೈ ಮರೆತು ಸಿನಿಮಾ ನೋಡಿದ್ದೀನಿ ನಾನು. ಅಷ್ಟು ಸೂಪರಾಗಿದೆ ಸಿನಿಮಾ. ಬಹುಶಃ ಬಹಳ ದಿನಗಳಲ್ಲಿ ಮನಸ್ಸಲ್ಲಿ ಉಳಿಬಹುದಾದಂಥ ಚಿತ್ರ ಅಂದರೆ ಅದು ಕಟ್ಟೆಮಾರ್. ಈ ಒಂದು ಚಿತ್ರ ನಮಗೆ ಏನು ಹೇಳುತ್ತೆ ಅಂತಂದರೆ, ಒಂದು ರಾಜಕೀಯ ಸುತ್ತಲೂ ನಡೆಯುವಂಥ ಕತೆ, ಜೊತೆಗೆ ಒಂದು ಹೆಣ್ಣು ಮತ್ತು ಅವ್ರನ್ನ ಪ್ರೇಮಿಸುವಂಥ ಎರಡು ಗಂಡು, ಒಂದು ವಾಮಮಯ, ಒಂದು ಬಲಭಾಗದಿಂದಂತ. ಎಷ್ಟು ಸತ್ಯ ಅಡಗಿದೆ ಅಂತಂದರೆ, ನನಗೆ ಎಂಥ ನಾಸ್ತಿಕರು ಕೂಡ ಇದನ್ನು ಆಸ್ತಿಕರಾಗ್ಬಿಡ್ತಾರೆ ಈ ಸಿನಿಮಾ ನೋಡಿದ್ರೆ. ಬಹುಶಃ ತುಳು ನಾಡು ಇದೆಯಲ್ಲ, ಅದು ಬಹಳ ಶ್ರೇಷ್ಠವಾದ ನಾಡು. ಒಂದು ದೈವ ಸಬ್ಜೆಕ್ಟ್ ಇಟ್ಕೊಂಡು ಇವತ್ತು ನಮ್ಮ ಲಚ್ಚುಲಾಲ್ ಅವರು ಒಂದು ಕಂಟೆಂಟ್ ಮಾಡಿದ್ದಾರೆ. ಸೊ ಅವರು ಹಾಗೂ ಎಲ್ಲ ಸಿನಿಮಾ ತಂಡದ ಡೈರೆಕ್ಟರ್ ಇರ್ಬೋದು, ಕಲಾವಿದರು ಇರ್ಬೋದು. ಯಾಕೆಂದರೆ ಇವಾಗ ಪ್ರತಿಯೊಬ್ಬರಿಗೂ ದೇವರಿನ ಶಕ್ತಿ ಏನು ಅನ್ನೋದನ್ನು ತಿಳಿಸ್ಲಿಕ್ಕೆ ಒಂದು ಕಂಟೆಂಟ್ ಇಟ್ಕೊಂಡು ಡೈರೆಕ್ಟ್ರು ಒಂದು ಅವ್ರ ಸ್ವಂತ ಅನುಭವ ಇರ್ಬೋದು, ಆ ಅನುಭವ ರೀತಿಲಿ ಒಂದು ಸಿನಿಮಾ ಮಾಡಿದ್ದಾರೆ. ಕನ್ನಡದಲ್ಲಿ ಅವರು ಇದನ್ನು ರಿಲೀಸ್ ಮಾಡಲಿಕ್ಕೆ ಕರ್ನಾಟಕಕ್ಕೆ ಬಂದು ಒಂದು ಸಿನಿಮಾ ತರ್ತಾ ಇದ್ದಾರೆ. ಕಟ್ಟೆಮಾರ್ ಚಿತ್ರ ತುಳುಲಿ ಸಿನಿಮಾ ಆದಾಗ, ಸೊ ಅದು ಮುಂಚೆನೇ ನಾವು ಮಾತಾಡಿದ್ವಿ, ಒಂದು ಕನ್ನಡದಲ್ಲಿ ಅದನ್ನು ಡಬ್ ಮಾಡಿ ಅದನ್ನು ನಮ್ಮ ಕನ್ನಡ ಪ್ರೇಕ್ಷಕರಿಗೆ ತೋರಿಸ್ಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು. ಈಗ ಒಂದು 2-3 ದಿನದಲ್ಲಿ ಸಡನ್ನಾಗಿ ಇದು ಪ್ಲ್ಯಾನ್ ಆಗಿದ್ದು ಇವತ್ತು ಮಾಡಬೇಕು ಅಂತ. ಸೊ ಇದೊಂದು ಶಾರ್ಟ್ ನೋಟಿಸಲ್ಲಿ ಆದಷ್ಟು ನಮ್ಮ ಕೈಲಾದಷ್ಟು ನಾವು ಪ್ರಯತ್ನ ಪಟ್ಟು ಇದನ್ನು ಒಂದು ಇವತ್ತು ಸೆಲೆಬ್ರಿಟಿ ಶೋ ಮಾಡಿ ಇದ್ರ ಮೇಲೆ ನಾವು ಕನ್ನಡ ಪ್ರೇಕ್ಷಕರಿಗೆ ಈ ಕಟ್ಟೆಮಾರ್ ಚಿತ್ರ ಕಂಟೆಂಟ್ ಇಂಟೆಂಟ್ ಕಷ್ಟಪಟ್ಟು ಯಾರೂ ಮಾಡಲಿಲ್ಲ, ಎಲ್ಲ ಇಷ್ಟಪಟ್ಟು ಮಾಡಿರೋದು. ನಂಬಿಸೋದ್ರಲ್ಲಿ ಏನೂ ಇಲ್ಲ, ನಂಬೋದ್ರಲ್ಲೇ ಎಲ್ಲ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿರೋದೇ ಕಟ್ಟೆಮಾರ್ ಚಿತ್ರ. ಯಾಕಂದರೆ ಫಸ್ಟ್ ಆಫ್ ಆಲ್ ಅಂದರೆ ಇವತ್ತು ನಮ್ಮ ಕಟ್ಟೆಮಾರ್ ಮೂವಿ ತುಳು ಲ್ಯಾಂಗ್ವೇಜಲ್ಲಿ ಇವತ್ತು 50ನೇ ದಿನ ಕಂಪ್ಲೀಟ್ ಆಗಿದೆ. ಸೊ ಸೆಕೆಂಡ್ ಥಿಂಗ್ ಅಂದರೆ ನಾವು ಪ್ಲ್ಯಾನ್ ಮಾಡ್ತಾ ಇರುವಾಗ, ಸೊ ತುಳುನಾಡಲ್ಲಿ ನಮ್ಮ ಮೂವಿ ವರ್ಕೌಟ್ 100% ಆಗುತ್ತೆ ಆ ನಂಬಿಕೆನ ನೋಡಿದ್ದೇನೆ. ಬಟ್ ಅದನ್ನು ಕರ್ನಾಟಕಕ್ಕೆ ಬರುವಾಗ ಇದನ್ನು ಜನರು ಆಕ್ಸೆಪ್ಟ್ ಮಾಡ್ತಾರೆ ಒಂದು ಕನ್ಫ್ಯೂಸ್ ಇತ್ತು. ಸೊ ಇದು ಈ ರಿವ್ಯೂ ಎಲ್ಲ ಜೆನ್ಯೂನ್ ಆಗಿರೋ ರಿವ್ಯೂ ಕೇಳುವಾಗ ತುಂಬ ಖುಷಿ ಆಗ್ತಾ ಇದೆ. ಸೊ ಇದು ಸಮಥಿಂಗ್ ಏನೋದಿದ್ದರೆ ಇದು ನಾನು ಎಲ್ಲರ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆಲ್ರೆಡಿ ನೋಡಿದ್ದೀವಿ, ಇದು ಜಸ್ಟ್ ಒಂದು ಮೂವಿ ಮಾತ್ರ ಅಲ್ಲ, ಇದೊಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೇನೆ, ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತೇಳಿ.